ಇನ್ನು ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಸಚಿವ ಎಂ ಬಿ ಪಾಟೀಲ್. ಆದರೆ ಆ ಗ್ಯಾಪಲ್ಲಿ ಇನ್ನೊಂದು ಹೇಳಿದ್ದಾರೆ, ನೀವು ಆರೋಪ ಮಾಡ್ತೀರಾ, ತಳ್ಕೊಳ್ಳಿ ತಳೆದವ್ರೆ. ರಾಜ್ಯದಲ್ಲಿ ಸಂಕ್ರಾಂತಿ ಬಳಿಕ ರಾಜಕೀಯ ಸಂಕ್ರಾಂತಿ ಶುರುವಾಗುವ ಲಕ್ಷಣ ಕಾಣಿಸಿದೆ. ಈ ಬಾರಿ ಕಾಂಗ್ರೆಸ್ ಪಕ್ಷವೇ ಆಪರೇಷನ್ ಮಾಡೋದು ಫಿಕ್ಸ್ ಅನ್ನೋ ಮುನ್ಸೂಚನೆ ಸಿಗ್ತಾ ಇದೆ. ಸಂಕ್ರಾಂತಿ ಬಳಿಕ ಬಿಜೆಪಿ ಹಾಗೆ ಜೆಡಿಎಸ್ ಅಲ್ಲಿ ಎಷ್ಟು ಜನ ಶಾಸಕರು ಉಳಿತಾರೆ ನೋಡೋಣ ಅಂತ ಸಚಿವ ಎಂ ಬಿ ಪಾಟೀಲ್ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಕುಮಾರಸ್ವಾಮಿ ಅವರು 60% ಲಂಚದ ಆರೋಪ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಎಂ ಬಿ ಪಾಟೀಲ್ ಆಪರೇಷನ್ ಬಗ್ಗೆ ಸುಳಿವು ಕೊಟ್ಟರು. ನೀವು 60% ಅಂತೀರಾ, ನಿಮ್ಮಿಬ್ರು ಸೇರಿ 60 ಜನ MLA ಇಲ್ದಾಗ ಮಾಡ್ತೀವಿ ಅಂದಂಗೆ ಐತಿ ರಿಯಾಕ್ಷನ್. ಹೌದು, ಇದ್ರ ಬಗ್ಗೆ ಹೇಳಿ. ಕಮಿಷನ್ ಬಗ್ಗೆ ನೋ ರಿಯಾಕ್ಷನ್ ಅಲ್ಲ, ಇಲ್ಲಿ ವಿಷಯ ಬೇರೆ ಕಡೆನೆ ಹೋಗ್ತಾ ಇದೆ. ಇರೋ 135 ಜನಕ್ಕೆ ಅಭಿವೃದ್ಧಿಗೆ ಕಾಸಿಲ್ಲ ಅನ್ನೋದಿದೆ. ಶಿವಗಂಗಾ ಬಸವರಾಜ್ ಚನ್ನಗಿರಿ MLA ಕೊಡ್ರಿ ಅನುದಾನ ಅಂತ ಬೆಳ್ಕೋತಾರೆ. ರಾಜು ಕಾಗೆ ಕಾಸು ಕೊಡಿ ಸ್ವಾಮಿ ಅಭಿವೃದ್ಧಿ ಮಾಡಕ್ಕೆ ಅಂತಾರೆ. ನಮ್ಮ ಗ್ಯಾರಂಟಿಯಿಂದಾಗ ನಮಗೆ ಕೆಲಸ ಮಾಡಕ್ಕೆ ಕಾಸು ಆಗ್ತಿಲ್ಲ ಅಂತ ಕೊಪ್ಪಳದಲ್ಲಿ ಒಬ್ಬ MLA ಹೇಳ್ತಾರೆ. ಇರೋ ಕಾಂಗ್ರೆಸ್ MLAಗಳಿಗೆ ಕೆಲಸ ಮಾಡಕ್ಕೆ ಕಾಸಿಲ್ಲ. ಇನ್ನು JDS ಅವರು BJP ಅವ್ರು ಕರ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ಎಂ ಬಿ ಪಾಟೀಲ್ರು ಅಲ್ಲ ಸರ್, ಈಗ ಯಾರು ಕೇಳಿದ್ರು ಹಣ ಇಲ್ಲ, ಗ್ಯಾರಂಟಿಯಿಂದ ಹಣ ಇಲ್ಲ ಅಂತಾರೆ. ಆದ್ರೆ ನೀವು ಗಮನಿಸಿ, ಕೆಲವೇ ದಿನಗಳಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಲೆಯನ್ನು ಜಾಸ್ತಿ ಮಾಡಿದ್ರು. ಈಗ ಅದ್ಯಾವುದು ಬೇಡ, ಹೆಂಗಸರಿಗೆ ಫ್ರೀ ಕೊಟ್ಟರು. ಆಗ ಹೇಳಿದ್ರು ನೋಡಿ, ಗ್ಯಾರಂಟಿ ಕೊಟ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂದರು. ನಾವು ಈ ಏನು ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಟ್ಟಿದ್ದರಿಂದ KSRTC ಎಲ್ಲ ಲಾಭಕ್ಕೆ ಬಂದಿದೆ ಅಂದರು. ಸಿದ್ದರಾಮಯ್ಯನವ್ರ ಆದಿಯಾಗಿ, ರಾಮಲಿಂಗಾರೆಡ್ಡಿ ಅವರ ಆದಿಯಾಗಿ 1 ತಿಂಗಳಿಂದ ಗಂಡಸರು ಕೇಳಿದ್ರು, ರೈ ಗಂಡಸರಿಗೂ ಫ್ರೀ ಕೊಡಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಬಾಕ್ಲಾಕ್ಬೇಕಾಗ ಹೆಂಗಸರಿಗೆ ಫ್ರೀ ಕೊಟ್ರೆ ಲಾಭ ಆಗುತ್ತೆ, ಗಂಡಸರಿಗೆ ಫ್ರೀ ಕೊಟ್ರೆ ನಷ್ಟ ಆಗುತ್ತಂತೆ. ಗಂಡಸರಿಗೆ ಫ್ರೀ ಕೊಡ್ಲೇ ಇಲ್ಲ ಈಗ, ಆದ್ರೆ ಅವ್ರನ್ನೇ 15% ಜಾಸ್ತಿ ಮಾಡಿದ್ದಾರೆ. ಯಾವ ಸತ್ಯ ಹಂಗಾರೆ? ಗ್ಯಾರಂಟಿ ಜಾರಿಯಾದ ಮೊದಲ ಒಂದಷ್ಟು ತಿಂಗಳು ಗ್ಯಾರಂಟಿಯಿಂದ KSRTC ಲಾಭ ಆಯಿತು, BMTC ಲಾಭ ಆಯಿತು ಅಂತ ಲೆಕ್ಕ ಕೊಟ್ಟಿದ್ದು. ಆದರೆ ನಷ್ಟ ಆಯಿತು ಅಂತ 15% ರೈಸ್ ಮಾಡಿದ್ದಾರೆ. ಈಗ ಗಂಡಸರಿಗೆ ಫ್ರೀ ಕೊಟ್ಟರೆ ಲಾಸ್ ಆಗ್ಬಿಡುತ್ತೆ ಅಂತಾರೆ. ಫ್ರೀ ಕೊಡಲೇ ಇಲ್ಲ, ಆದ್ರೂ ಲಾಸ್ ಆಗಿದೆ. ಹೇಗೆ ಸಾಧ್ಯ? ಯಾಕಂದ್ರೆ ಈಗ ಹೆಚ್ಚುವರಿ ಹಣ ಭೀಮೇಶ್ ಎಲ್ಲವನ್ನು ಕಿವಿ ಮೇಲೆ ಹೂವು ಇಟ್ಕೊಂಡು, ದಾಸಾಳ ಹೂವು ಇಟ್ಕೊಂಡು ಕೇಳ್ತಾ ಇರಬೇಕು. ಏನು ಹೇಳಿದ್ರು ಎಸ್ ಅಂತ ಕೇಳ್ತಾ ಇರಬೇಕು. ಮೊದಲು ಕಾಂಗ್ರೆಸ್ ಅವ್ರ ಕೆಸೆಟ್ ಹಾಕ್ಬೇಕು, ಆಮೇಲೆ BJP ಅವ್ರ ಕೆಸೆಟ್ ಹಾಕ್ಬೇಕು, ಆಮೇಲೆ ದಳದವ್ರ ಕೆಸೆಟ್ ಹಾಕ್ಬೇಕು. ಎಲ್ಲರೂ ಯಾಮಾರಿಸೋದು ಖಂಡಿತವಾಗಿ ಕಾಣ್ತಿರುತ್ತೆ. ನಾನು ಹೇಳ್ತೀನಿ, ಇವರು ಸರಿ ಅವ್ರು ಸರಿ ಅಂತಲ್ಲ, ಎಲ್ಲರೂ ಸೇರಿ ನಮ್ಮನ್ನು ತಿಂತವ್ರೆ ಅನ್ನೋದಂತೂ ಸತ್ಯ. ಎಸ್, ಮುಂದೆ ಸುದ್ದಿ ನೀವೇ ಓದ್ತೀರಾ? ಓಕೆ ಸರ್, ತಗೊಳ್ಳಿ ಇದನ್ನು.